ದಳಪತಿಗಳು ಜ್ಯೋತಿಷಿ ಹೇಳಿದ್ಮೇಲೆ ಎಲೆಕ್ಷನ್ಗೆ ಬರ್ತಾರೆ ಎಂದು ವ್ಯಂಗ್ಯವಾಡಿದ್ದು ಯಾರು? ಜೈಲಲ್ಲಿ ವಿನಯ್ ಕುಲಕರ್ಣಿಗೆ ರಾಜಾತಿಥ್ಯ ಹೇಗಿದೆ? ಪರೇಡ್ನಲ್ಲಿ ರೌಡಿಗಳಿಗೆ ಕೊಟ್ಟ ವಾರ್ನಿಂಗ್ ಹೇಗಿತ್ತು? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೆಡಿಎಸ್ನವರು ಚುನಾವಣೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಜ್ಯೋತಿಷಿ ಹೇಳಿದಾಗ ಮಾತ್ರ ಅವರು ಎಲೆಕ್ಷನ್ಗೆ ಬರ್ತಾರೆ ಅಂತ ಸಚಿವ ಆರ್ ಅಶೋಕ್ ಟಾಂಗ್ ಹುಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ನಡೆದ ಬಿಜೆಪಿ ಗ್ರಾಮ ಸ್ವರಾಜ್ಯ ಸಮಾವೇಶದಲ್ಲಿ ಮಾತನಾಡಿದ ಅಶೋಕ್, ಈಗ ಜೆಡಿಎಸ್ ಖಾಲಿಯಾಗಿದೆ, 130 ಸ್ಥಾನ ಗೆಲ್ಲುತ್ತೇವೆಂದು ಜೆಡಿಎಸ್ನವರು ಎಲ್ಲಾದ್ರೂ ಹೇಳಿದ್ದಾರಾ? ಅವರು 10ರಿಂದ 15 ಸ್ಥಾನ ಬಂದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂತ ಜೆಡಿಎಸ್ ನಾಯಕರನ್ನ ಅಶೋಕ್ ಮಾತಲ್ಲೇ ತಿವಿದಿದ್ದಾರೆ. ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋರಾಟಗಾರ ವಾಟಾಳ್ ನಾಗರಾಜ್ ವಿರುದ್ಧ ಹರಿಹಾಯ್ದಿದ್ದಾರೆ. ವಿಧಾನಸಭೆ ಪರಿಷತ್ ಚುನಾವಣೆಯಲ್ಲಿ ವಾಟಾಳ್ ಎಷ್ಟು ವೋಟ್ ತೆಗೆದುಕೊಂಡಿದ್ದಾರೆ ಎಂದು ನೋಡಿಕೊಳ್ಳಲಿ. ವಾಟಾಳ್ ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸಿದ್ದರಾಮಯ್ಯ, ಬಿಎಸ್ವೈ, ಎಚ್ಡಿಕೆ ಸೇರಿ ಯಾರ್ಯಾರು ಸಿಎಂ ಆಗ್ತಾರೋ ಅವರ ಜೊತೆ ವಾಟಾಳ್ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತ ವಿಜಯಪುರದಲ್ಲಿ ವಾಟಾಳ್ರನ್ನ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರೋ ವಿನಯ್ ಕುಲಕರ್ಣಿಗೆ ಮನೆಯಿಂದ ಊಟ ತರ್ತಿದ್ದ ವಾಹನ ಅಳಿಯನಿಗೆ ಸೇರಿದ್ದಾಗಿದೆ. ಊಟ ಪೂರೈಸುತ್ತಿದ್ದ ಕೆಎ 25 MC 1089 ನಂಬರ್ನ ಕಾರು ವಿನಯ್ ಕುಲಕರ್ಣಿ ಪತ್ನಿ ತಮ್ಮ ಶಿವಸಂತ್ರೆಯದ್ದು ಎನ್ನಲಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಮೂಲದ ಶಿವಸಂತ್ರೆ ಕಾರಿನಿಂದಲೇ ವಿನಯ್ಗೆ ಭೋಜನ ತಲುಪುತ್ತಿರುವುದು ವಿಡಿಯೋದಲ್ಲಿ ಬಯಲಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ವಿನಯ್ಗೆ ರಾಜಾತಿಥ್ಯ ನೀಡಲಾಗಿದೆ ಅನ್ನೋ ವಿಷಯ ಕೇಳಿ ಗುರುನಾಥ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ವಿಐಪಿಗಳಿಗೊಂದು ಸಾಮಾನ್ಯರಿಗೆ ಒಂದು ನಿಯಮ ಏಕೆ ಅಂತ ಮೃತ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಪ್ರಶ್ನಿಸಿದ್ದಾರೆ. ಜೈಲಾಧಿಕಾರಿಗಳ ಕ್ರಮ ಸರಿಯಾದುದಲ್ಲ, ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಗುರುನಾಥ್ ಗೌಡ ಗರಂ ಆಗಿದ್ದಾರೆ. ಟೆಸ್ಟ್ ಡ್ರೈವ್ಗೆ ಅಂತ ಹೋಗಿ ಬೈಕ್ ಸಮೇತ ಪರಾರಿಯಾಗುತ್ತಿದ್ದ ಓರ್ವ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಬಂಧಿತ ಹುಸೇನ್ ಎಂಬಾತನಿಂದ 5 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಹುಸೇನ್ OLXನಲ್ಲಿ ಜಾಹೀರಾತು ನೋಡಿ ಬೈಕ್ ಖರೀದಿಗೆ ಹೋಗ್ತಿದ್ದ. ಈ ವೇಳೆ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತ ಕ್ಷಣ ಮಾತ್ರದಲ್ಲಿ ಬೈಕ್ ಎಗರಿಸಿ ಕಣ್ಣಿಗೆ ಮಿಂಚುಳ ಆಗ್ತಿದ್ದ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ದಾಖಲೆ ಇಲ್ಲದ ಹಣ ಸಾಗಿಸುತ್ತಿದ್ದ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 6 ಜನ ಆರೋಪಿಗಳ ಬಳಿ ಇದ್ದ 23,83,600 ರೂಪಾಯಿ ನಗದು ಜಪ್ತಿ ಮಾಡಿದ್ದಾರೆ. ರೈಸ್ ಪುಲ್ಲಿಂಗ್, ವಿದೇಶಿ ಕರೆನ್ಸಿ, ನೋಟು ಬದಲಾವಣೆ ವಿಡಿಯೋಗಳಿದ್ದ ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಆರೋಪಿಗಳು ಜನರಿಗೆ ವಂಚಿಸಿ ಹಣ ಪಡೆದಿರಬಹುದು ಅಂತ ಶಂಕಿಸಲಾಗಿದೆ. ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಮೈಸೂರಿನಲ್ಲಿ ರೌಡಿಗಳಿಗೆ ಪರೇಡ್ ನಡೆಸಲಾಗಿದೆ. ನಗರದ 5 ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳಿಗೆ ಎಸ್ಪಿಗಳಾದ ಪೂರ್ಣಚಂದ್ರ ತೇಜಸ್ವಿ, ಶಿವಶಂಕರ್ ನೇತೃತ್ವದಲ್ಲಿ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಯಿತು. ಪರೇಡ್ ವೇಳೆ ಜನರಿಗೆ ತೊಂದರೆ ನೀಡದೆ ಸನ್ನಡತೆಯಿಂದ ಬದುಕಬೇಕು, ಒಂದು ವೇಳೆ ಮಾತು ಮೀರಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸಿದವರ ಮನೆ ಮುಂದೆ ಧರಣಿ ಕೂರುತ್ತೇವೆ ಅಂತ ಖಾಂಡ್ಯ ನಾಗರಿಕ ಹಿತರಕ್ಷಣಾ ವೇದಿಕೆ ಎಚ್ಚರಿಸಿದೆ. ಚಿಕ್ಕಮಗಳೂರಿನ ಖಾಂಡ್ಯ ಹೋಬಳಿಯ 4 ಗ್ರಾಮ ಪಂಚಾಯಿತಿಗಳ ಜನ ಬ್ಯಾನರ್ ಕಟ್ಟಿ ಎಚ್ಚರಿಸಿದ್ದಾರೆ. ಹುಲಿ ಯೋಜನೆ, ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಈ ನಿರ್ಧಾರ ತಳೆದಿದ್ದಾರೆ. ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಎದುರು ಧರಣಿ ಮಾಡಲಾಯಿತು. ಅನುದಾನ ರಹಿತ ಖಾಸಗಿ ಶಾಲಾ ಅಭಿವೃದ್ಧಿ ಸಂಸ್ಥೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಸರ್ಕಾರ ಮತ್ತು ಶಿಕ್ಷಣ ಸಚಿವರ ನಿಲುವುಗಳನ್ನು ಖಂಡಿಸಲಾಯಿತು. ಸಾಂಕೇತಿಕವಾಗಿ ನಡೆದ 1 ದಿನದ ಧರಣಿಯಲ್ಲಿ ಖಾಸಗಿ ಶಾಲೆಗಳ ಸಿಬ್ಬಂದಿ ಭಾಗಿಯಾಗಿದ್ದರು.